S1 TV ನ್ಯೂಸ್, ಸರ್ವರಿಗೂ ಸಮಾನತೆ, ಇದು ಕನ್ನಡಿಗರ ಶಕ್ತಿ. ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಹಾನಗಲ್ ನಗರದ ತಡಸಗೊಂದಿ ರಸ್ತೆಯ ಕರ್ಮಕಾಂಡ. ಯುಗಗಳು ಕಳೆದರೂ ಅಭಿವೃದ್ಧಿಯಾಗದ ಜಿತೆ. ಮಳೆಗಾಲವಲ್ಲದೆ ಬೇಸಿಗೆಯಲ್ಲೂ ಇದೇ ಬವಣೆ. ಸ್ಥಳೀಯರಾದ ಕುಮಾರಗೌಡ ಪಾಟೀಲ್ ಹಾಗೂ ಮುಖಂಡರಾದ ರಾಮನಗೌಡ ಪಾಟೀಲ್ ತಿಳಿಸಿದ ಪ್ರಕಾರ ದಿನಕ್ಕೊಂದು ಅನಾಹುತಗಳು ನಡೆಯುತ್ತಲೇ ಇದೆ. ಇದು ಸರ್ವೇ ಸಾಮಾನ್ಯ ಎಂದರು. ಅವರು ಹೇಳುವ ಪ್ರಕಾರ ಸುಮಾರು 30 ರಿಂದ 40 ಟನ್ ಹೊರುವ ವಾಹನಗಳಿಗೆ ನಿರ್ಮಾಣವಾದ ರಸ್ತೆ ಇದು. ಆದರೆ 60 ರಿಂದ 70-80 ಟನ್ ಹೊರುವ ವಾಹನಗಳು ನಡೆದಾಡುವುದೇ ಕಾರಣ ಎಂದಿದ್ದಾರೆ. ಈ ಸ್ಥಳದಲ್ಲಿ 6 ರಿಂದ 7 ಶಾಲಾ ಕಾಲೇಜುಗಳ ವಿದ್ಯಾರ್ಥಿನಿಯರು ನಡೆದಾಡುವ ಹಾನಗಲ್ಲಿನ ಹೃದಯ ಭಾಗವಾಗಿತ್ತು. ಎಲ್ಲ ಪ್ರತಿನಿಧಿಗಳು ಹಾಗೂ ಸರ್ಕಾರಿ ನೌಕರರು ತಿರುಗಾಡುತ್ತಿದ್ದು ಕಂಡು ಕಾಣದೆ ಮರೆಮಾಚುತ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಎತ್ತಿನ ಗಾಡಿಗಿಂತ ವಾಹನಗಳು ಚಲಿಸುತ್ತವೆ. ತಗ್ಗುಗುಂಡಿಗಳು ಇಲ್ಲಿನ ಜನರಿಗೆ ಸರ್ವೇ ಸಾಮಾನ್ಯವಾಗಿದೆ. ಹಲವು ಬಾರಿ ಎಚ್ಚರಿಸಿದರೂ ಎಚ್ಚೆತ್ತುಕೊಳ್ಳದ ಅಧಿಕಾರಿಗಳು ಹಾಗೂ ಇದಕ್ಕೆ ಕೊನೆ ಯಾವಾಗ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ. ವರದಿಗಾರ ಮಾಲ್ತೇಶ್ ಬಿ, ತುಮರಿಕೊಪ್ಪ, S1 TV ನ್ಯೂಸ್ ಕನ್ನಡ, ಹಾನಗಲ್. ತಡಸಗೊಂದಿ ಮುಖ್ಯ ರಸ್ತೆಯಾಗಿದ್ದು ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕಿನ ಮೇನ್ ರಸ್ತೆ ಇದು. ಇಲ್ಲಿ ಶಾಲಾ ಕಾಲೇಜುಗಳ ಮಕ್ಕಳು ಅಡ್ಡಾಡ್ತಾವೆ. ಯಾವ ಮಿನಿಸ್ಟ್ರ್ ಮಕ್ಕಳು MLA ಮಕ್ಕಳು ಅಡ್ಡಾಡಂಗಿಲ್ಲ. ನಮ್ಮವೇ ಮಕ್ಕಳು ಅಡ್ಡಾಡ್ತಾವೆ. ಮೇನ್ ನೋಡ್ರಿ ರಸ್ತೆ ಹೆಂಗಿದೆ ಅನ್ನೋದು ನೋಡ್ರಿ. ಇದು ಅಂದಾಜು ಎಷ್ಟು ಟನ್ ಹೊತ್ಕೊಂಡು ಅಡ್ಡಾಡೋ ಗಾಡಿ ಅಡ್ಡಾಡ್ತಾರೆ? 70 ರಿಂದ 80 ಟನ್. ಡೈಲಿ ಸ್ಟೀಲು, ಕಬ್ಬಣ, ಸಿಮೆಂಟ್ ಎಲ್ಲ ಮೇನ್ ರಸ್ತೆ. ಮೇನ್ ಹುಬ್ಳಿಂದ ಶಿವಮೊಗ್ಗ ಮಟ್ಟ ಮೇನ್ ರೋಡ್ ಇದು. ಈಗ ಅಡ್ಡಾಡೋ ರೋಡು ಅಂದ್ರೆ ಕೆಪಾಸಿಟಿ ಎಷ್ಟೈತಿ ಇದು ರೋಡಿಂದ? 9 ಟನ್ ಇದೆ. ಅಲ್ಲ, ಅಂದಾಜು ಕೆಪಾಸಿಟಿ ಇದು ರೋಡ್ ಅಡ್ಡಾಡ್ಬೇಕಂದ್ರೆ ಎಷ್ಟು ಕೆಪಾಸಿಟಿ ಐತಿ? 30 ರಿಂದ 40 ಐತು, 80 ಐತು? 80 ಟನ್ ಮಟ್ಟ ಹತ್ಕೊಂಡು ಹೋಗ್ತಾ ಇದಾವೆ. ಅಂದ್ರೆ ಕೆಪಾಸಿಟಿ ಇರೋದು 30 ರಿಂದ 40. 30 ರಿಂದ 40 ಟನ್ ಇದೆ. ಹತ್ಕೊಂಡು 80 ಟನ್. ಇದು ಎಷ್ಟನೇ ಸರಿ ಆಗಿದ್ದು? ಎಷ್ಟು ಆಕ್ಸಿಡೆಂಟ್ ಆಗ್ತಾವು ತಿಂಗಳದಾಗ, ವಾರದಾಗ? ಡೈಲಿ ಕಾಲೇಜ್ ಮಕ್ಕಳು ಡೈಲಿ ಆಕ್ಸಿಡೆಂಟ್ ಆಗ್ತಾನೆ ಇದಾವೆ. ಇಲ್ಲಿ ಒಬ್ಬರು ಅಧಿಕಾರಿಗಳು ಬಂದು ನೋಡ್ತಾ ಇಲ್ಲ. ಅದನ್ನ ಸ್ವಲ್ಪ ಅಧಿಕಾರಿಗಳ ಗಮನಕ್ಕೆ ಬರಲಿ ಅಂತೇಳಿ ನಿಮ್ಗೆ ಕರೆಸಿ ನಾನು ಈಗ ಸೂಚನೆ ಮಾಡ್ತಾ ಇದ್ದೀನಿ. ನೋಡಿ ಲಾರಿ ಹೋಗ್ತಾ ಇದೆ, ನೋಡಿ ಎಲ್ಲ ಆಗ್ತಾ ಇದಾವೆ. ಎಷ್ಟು ಟನ್ ಇರ್ಬೋದು ಅಂದಾಜು? ಅದು ಕಮ್ಮಿ ಒಂದು 30 ರಿಂದ 40 ಟನ್ ಇದೆ. ಈಗ ಜಾಸ್ತಿ ಇರ್ಬೋದು. ಲಾರಿನೇ ಒಂದು 10 ಟನ್ ಇರ್ಬೋದು. 50 ಟನ್ ಮಟ್ಟ ಇದೆ. ನೋಡಿ ಡೈಲಿ ಮೇನ್ ಶಾಲಾ ಕಾಲೇಜು ಅಂದಾಜು ಶಾಲಾ ಕಾಲೇಜ್ ಮಕ್ಕಳು ಎಷ್ಟು ಅಡ್ಡಾಡ್ಬೋದು ಅಂದಾಜು? 6 ಕಾಲೇಜ್ ಬರ್ತಿದೆ ಇಲ್ಲಿ. ಕಾಲೇಜು ಶಾಲಾ ಕಾಲೇಜುಗಳು ಒಟ್ಟು 6 ಇದಾವೆ. ಎಲ್ಲ ಮಕ್ಕಳು ಇಲ್ಲೇ ಅಡ್ಡಾಡ್ತಾರೆ. ಎಲ್ಲ ಮಕ್ಕಳು ಇಲ್ಲೇ ಅವ್ರ ಮಕ್ಕಳು ಅಡ್ಡಾಡಂಗಿಲ್ಲ, ನಮ್ಮ ಮಕ್ಕಳು ಅಡ್ಡಾಡ್ತಾ ಇಲ್ಲ. ಯಾರು ಮಿನಿಸ್ಟ್ರ್ ಮಕ್ಕಳು ಅಡ್ಡಾಡಂಗಿಲ್ಲ, ಯಾರು MLA ಮಕ್ಕಳು ಅಡ್ಡಾಡಂಗಿಲ್ಲ. ಇಲ್ಲಿ ಅಡ್ಡಾಡೋ ನಮ್ಮ ಮಕ್ಕಳು ಅಡ್ಡಾಡ್ತದೆ ಮೇನ್ ರೋಡ್ನಲ್ಲಿ. ಅವ ಮಕ್ಕಳೆಲ್ಲ ಬೇರೆ ಕಡೆ ಕಲಿತಾವೆ. ಅವ್ರ ಮಕ್ಕಳೆಲ್ಲ ಫಾರಿನಾಗ ಕಲಿತಾ ಇದಾವೆ. ಏನು ಹೇಳ್ತೀರಿ ಇದಕ್ಕೆ? ಈ ಸರ್ಕಾರದ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಆಡಳಿತ ಬಗ್ಗೆ ಏನು ಹೇಳ್ತೀರಿ? ಮೇನು ಓಲ್ಡ್ ಬಸ್ ಸ್ಟ್ಯಾಂಡಿಂದ ಮೇಲ್ ಬಸ್ ಸ್ಟ್ಯಾಂಡ್ ಮಟ್ಟ ಮಾಡಿದ್ದಾರೆ. ಈ ಕಡೆ ಮಾಡಿಲ್ಲ. ಅವು ಕಿತ್ಕೊಂಡೋಗ್ಯಾವಲ್ಲ ಸರ್? ಅವು ಎಲ್ಲ ಜನರ ಕಣ್ಣಿಗೆ ಕಾಣ್ತಾ ಇದಾವೆ ಎಲ್ಲ ಅವು. ಓಕೆ, ತಮ್ಮ ಹೆಸರು? ಕುಮಾರ್ ಅಂತೇಳಿ ಸರ್. ಈಗೇನಾಗಿದೆ ಅಂದರೆ ತಡಸದಿಂದ ಗಂಗಾಮೂಲ್ ಅಂತಕ್ಕಂಥ ರಸ್ತೆ ಏನಿದೆಯಲ್ಲ, ಇದು ಪ್ರಮುಖವಾದ ರಸ್ತೆ ಶಿವಮೊಗ್ಗ ಮತ್ತು ಹುಬ್ಬಳ್ಳಿಗೆ. ಈ ನಡಿ ಕಂದಕಗಳ ಬಿದ್ದು, ಗುಂಡಿಗಳ ಬಿದ್ದು ಅಧಿಕಾರಿ ವರ್ಗಗಳು, ರಾಜಕಾರಣಿಗಳು ಚೂರು ಕಿಂಚತ್ತು ಚಿಂತನೆ ಮಾಡ್ತಾ ಇವತ್ತು ಕಣ್ಣು ಮುಚ್ಚಿಕೊಂಡು ಕಣ್ಣಿದ್ದರೂ ಕೂಡ್ರಂತಕ್ಕಂಥ ಒಂದು ಜಾಣ ಕೂಡ್ರಂತಕ್ಕಂಥ ವರ್ತನೆ ಮಾಡ್ತಾ ಇದ್ದಾರೆ. ಇಂಥವ್ರು ಅಧಿಕಾರದಾಗ ಇರೋದ್ರಿಂದ ರಾಜಕಾರಣಿಗಳ ಅವಶ್ಯಕತೆ ಇದೆಯಾ? ಇವತ್ತೇ ಇದು ಕಾಣ್ತೈತೆ ಇಲ್ಲ ಮೇನ್ ರಸ್ತೆ. ಇಂಥ ಗುಂಡಿಗಳ ಕಾಣ್ತಾ ಇಲ್ಲ. ಇದು ಪ್ರಮುಖವಾದ ನಗರ ಪ್ರದೇಶ. ಇದು ಹಾನಗಲ್ಲಿನ ಒಂದು ತಾಲೂಕಿನ ಪ್ರದೇಶ, ಇದು ಕೇಂದ್ರ ಪ್ರದೇಶ. ಆದರೂ ಸಹಿತ ಇಲ್ಲ ಗ್ರಾಮೀಣ ಮಟ್ಟದ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಇರಲಿಕ್ಕಿಲ್ಲ. ಇವತ್ತು ವಿದ್ಯಾರ್ಥಿಗಳು ನಿಲ್ತಕ್ಕಂಥದ್ದು, ಜನಸಂದಣಿ ಇರ್ತಕ್ಕಂಥ ಒಂದು ಪ್ರಮುಖವಾದ ರಸ್ತೆ ಇದು. ಇಂಥ ಸರ್ಕಲ್ನೆಲ್ಲ ಈ ರೀತಿ ಕಣ್ಮುಚ್ಕೊಂಡು ಓಡಾಡ್ತಾ ಇದ್ದಾರೆ ಅಂದರೆ ಮುಂದಿನ ಜನತೆಯ ಗತಿ ಏನಪ್ಪ ಅಂತಕ್ಕಂಥದ್ದು ಒಂದು ಪ್ರಶ್ನಾರ್ಥಿತವಾಗಿ ಉಳಿದಿದ್ದೇವೆ ಜನರು. ಅದಕ್ಕೆ ತಾವು ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣದಿಂದ ಕಾಮಗಾರಿ ಕೈಗೊಂಡು ಮುಂದಾಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸ್ಬೇಕಂತಕ್ಕಂಥದ್ದು ನನ್ನ ವಿಚಾರ. ಅಟ್ಲೀಸ್ಟ್ ಒಂದು ಸ್ವಲ್ಪ ಕಲ್ಲಾದರೂ ಹಾಕ್ಬೋದಾಗಿತ್ತಲ್ಲ? ಹಾಕ್ಬೋದಿತ್ತಲ್ಲ. ಅವ್ರಿಗೆ ಕಣ್ಣ ಕಾಣ್ತಾ ಇಲ್ಲ ಇವಾಗ. ಇದು ಸುಮಾರು 3 ಸಲ ಮಾಡಿದ್ದಾರೆ ಹೋದ ವರ್ಷದಿಂದ. ಒಟ್ಟು ಒಂದು ದಿವಸಕ್ಕೆ ಎಷ್ಟು ಆಕ್ಸಿಡೆಂಟ್ ಆಗ್ಬೋದು, ಅನಾಹುತಗಳು? ಸರ್, ದಿನ ಕಡಿಮೆ ಅಂದ್ರೆ ಸ್ಪೀಡ್ಲೇ ಬಂದಂಥ ಎಲ್ಲ ಗಾಡಿಗಳು ಬೀಳೋದಕ್ಕೆ ಲೆಕ್ಕನೇ ಇಲ್ಲ ಸರ್. ಹೇಳ್ತೇನೆ ಇದಕ್ಕೆ. ಅದರಿಂದ ನಿಮ್ಮ ಅಂಗಡಿಗಳಿಗೆ ಎಷ್ಟು ತೊಂದರೆ ಆಗ್ತದೆ? ಸರ್, ಸಾರ್ವಜನಿಕರು ತೊಂದರೆ ಆಗ್ತದೆ. ನನಗೆ ಗಿರಾಕಿ ಬರಲಿ ಬಿಡಲಿ, ಸಾರ್ವಜನಿಕ ನಿಲ್ತಕ್ಕಂಥ ಪ್ರದೇಶ ಇದೆ. ಒಂದು ಬಸ್ ಸ್ಟಾಪ್ ಒಂದು ನಿಲ್ದಾಣ, ಕೋರಿಕೆ ನಿಲ್ದಾಣ ಇರ್ತಕ್ಕಂಥ ಪ್ರದೇಶ ಇದೆ. ಇಂಥ ಪ್ರದೇಶದಲ್ಲೂ ಸಹಿತ ಇವರು ಕಾಣ್ತಾ ಇಲ್ಲ. ಹಾನಗಲ್ ನಗರದಲ್ಲಿರ್ತಕ್ಕಂಥ 3 ಬಸ್ ಸ್ಟ್ಯಾಂಡು, ಹಳೆ ಬಸ್ ಸ್ಟ್ಯಾಂಡ್ ಬಿಟ್ಟು ರಂಜನಿ ಚಿತ್ರಮಂದಿರ ಇರತಕ್ಕಂಥ ಒಂದು ಪ್ರದೇಶ. ಇಂಥ ಪ್ರದೇಶ ಪ್ರಮುಖವಾದ ರಸ್ತೆಯನ್ನು ಇವರಿಗೆ ಗೊತ್ತಾಗಲ್ಲ ಅಂದರೆ ಮತ್ತೆ ಮುಂದೆ ಗತಿ ಏನ್ರಿ?
ಮಾಡಿಸ್ತಾರೋ ಇಲ್ಲ ಅಂತಕ್ಕಂಥ ಪ್ರಶ್ನೆ ಬಂದಿದೆ. ಈ ರಸ್ತೆ ಯಾರ್ದು? ಇಲ್ಲಿ ಕಶ್ಯಪ್ನರ್ದು ಅಥವಾ PWD ಪಾಪ ಸಾರ್ವಜನಿಕರ ವರ್ಕಿಂದ ಇದು PWD ಅಂತಕ್ಕಂಥ PWD ಸಂಬಂಧಪಡ್ತದೆ. PWD ಕೇಂದ್ರಾಡಳಿತ ಪ್ರದೇಶ ಹಾನಗಲ್ ನಗರದಾಗಿದ್ದರೂ ಸಹಿತ ಕಣ್ಣು ಮುಚ್ಕೊಂಡು ಮಾಡ್ತಾ ಇದ್ದಾರೆ. ಅವ್ರಿಗೆ ಒಂದು ತಿಂಗಳು ಪಗಾರನ ಕೊಡಬೇಡ್ರಿ, ಮಳೆಗಾಲ ಸ್ಟಾರ್ಟ್ ಆದಂದು ಇಲ್ಲಿವರೆಗೂ ಅವ್ರು ನೌಕರಿ ಇರ್ತಕ್ಕಂಥ ಅವಶ್ಯಕತೆ ಏನಿದೆ ಅವ್ರಿಗೆ ಲಕ್ಷಾಂತರ ಗಂಟೆ ಇಂಜಿನಿಯರ್ 1-2 ಲಕ್ಷ ರೂಪಾಯಿ ಪಗಾರ ಕೊಟ್ಟು ಒಂದು ಆಫೀಸ್ನಲ್ಲಿ 10 ಮಂದಿನ ಇಟ್ಕೊಂಡು ಅವ್ರು ವರ್ಷಕ್ಕೆ ಒಂದು ತಿಂಗಳಿಗೆ 20-25 ಲಕ್ಷ ರೂಪಾಯಿ ಎಕ್ಸ್ಪೆಂಡಿಚರ್ ಆಗ್ತೈತಿ. 10 ರೂಪಾಯಿದು ಕೆಲಸ ಮಾಡಲ್ಲ ಅಂತ ಇಟ್ಕೊಂತೀರಿ ಯಾಕೆ ಅವ್ರಿಗೆ? ಆ ಇಲಾಖೆ ಅವಶ್ಯಕತೆ ಏನಿದೆ ಇಲ್ಲಿ ಕೇಳಬೇಕಂದ್ರೆ. S1 ನ್ಯೂಸ್ ಕನ್ನಡ, ಇದು ಭರವಸೆಯ ಸಂಕೇತ. ನಿಮ್ಮ ಹತ್ತಿರದ ನ್ಯೂಸ್ಗಳ ಅಪ್ಡೇಟ್ಗಳಿಗಾಗಿ ನಮ್ಮ S1 ನ್ಯೂಸ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನನ್ನು ಒತ್ತಿ.